ಶೋಯಿನಿ ಸ್ಕೂಲಿಗೆ ರೆಡಿ ಆಗಿತ್ತು. ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಶೋಯಿನಿ ಗಾಡೀಲಿ ಹೊರಟ್ಬಿಟ್ಟು ಸೀದಾ ಬಂದು ಸ್ಕೂಲ್ ಹತ್ರ ತಲುಪೋದ್ವಿ. ಬಟ್ ಇನ್ನೂ ಆಂಟಿ ಬಂದಿರಲಿಲ್ಲ. ಆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಆಂಟಿನೂ ಕೂಡ ಬಂದರು. ಆಂಟಿಗೆ ಲಂಚ್ ಬಾಕ್ಸ್ ಕೊಟ್ಟೆ. ಲಂಚ್ ಬಾಕ್ಸ್ ಕೊಡ್ತಿದ್ದಂಗೆ ಶೋಯಿನಿಗೆ ಬಾಯ್ ಮಾಡಿ ಅಲ್ಲಿಂದ ಸೀದಾ ಹೊರಟ್ಬಿಟ್ಟು ನಾನು ಮನೆ ಹತ್ರ ಬಂದೆ. ಆಮೇಲೆ ಗಾಡಿ ನೋಡಿ ಗಾಡಿನ ನೆರಳಲ್ಲಿ ನಿಲ್ಲಿಸಿದೆ. ನೋಡಿ ಆಲೆ ಬೆಳಗ್ಗೆ ಎಷ್ಟು ಬಿಸಿಲಿದೆ, ಅದರಿಂದಾಗಿ ಗಾಡಿನ ನೆರಳಲ್ಲಿ ನಿಲ್ಲಿಸ್ಬಿಟ್ಟು ಸೀದಾ ನಾನು ಮನೆ ಒಳಗಡೆ ಬಂದೆ. ಮನೆ ಒಳಗೆ ಬರ್ತಿದ್ದಂಗೆ ಮೆಂತ್ಯ ಬಾತ್ ರೆಡಿ ಆಗಿತ್ತು. ಮೆಂತ್ಯ ಬಾತ್ನ ತಿಂದೆ. ನೆಕ್ಸ್ಟ್ ಇವಾಗ ನಮ್ಮ ಮನೋಜ್ ಅವ್ರು ಸಿಗ್ತೀನಿ ಅಂತ ಹೇಳಿದ್ರು. ಮನೋಜ್ ಅವ್ರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೋದೆ. ಅವ್ರು 500 ರೂಪಾಯಿ ದುಡ್ಡು ಕೊಟ್ಟರು. ಏನಕ್ಕಪ್ಪ ಅಂತ ಅಂದರೆ ಟೂರ್ನಮೆಂಟ್ ಜರ್ಸಿ ಹೊಡಿಸಿದ್ವಿ. ಆ ಟೂರ್ನಮೆಂಟ್ ಜರ್ಸಿಗೋಸ್ಕರ ಅಮೌಂಟ್ ಕೊಟ್ಟವರು. ಅಮೌಂಟ್ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡೆ. ಅಷ್ಟರಲ್ಲೇ ಶೋಯಿನಿಗೆ ಸ್ಕೂಲ್ ಕೂಡ ಬಿಟ್ಟಿತ್ತು. ಸ್ಕೂಲಿಂದ ಕರ್ಕೊಂಡು ನಾನು ಅಂಗಡಿಗೆ ಹೋದೆ. ಅಂಗಡಿಯಲ್ಲಿ 2 ಮ್ಯಾಗಿ ತೊಗೊಂಬಾಗಿತ್ತು. 2 ಮ್ಯಾಗಿನೂ ಕೂಡ ತೊಗೊಂಬಂದ್ವಿ. ಅಷ್ಟರಲ್ಲೇ ಸಾಯಂಕಾಲನೂ ಕೂಡ ಆಗೋಯ್ತು. ಸಾಯಂಕಾಲ ನಮ್ಮ ಮನೋಜ್ ಅವ್ರು ಕ್ರಿಕೆಟ್ ಆಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಬಾ ಆಡೋಣ ಅಂತ ಹೇಳಿದ್ಕೆ ವಿಲ್ಸನ್ 4 ಹೊಸ ಬಾಲ್ ತಗೊಂಡು ಬಂದರು. ಅಂದರೆ ಪ್ರೈಸ್ಗಳು ನಾನಂತೂ ಶಾಕ್ ಆಗ್ಬಿಟ್ಟೆ. ಏನಕ್ಕಪ್ಪ ಅಂತ ಅಂದರೆ 220 ರೂಪಾಯಿ ಅಂತೆ. ನಾವೆಲ್ಲ ಆಡ್ಬೇಕಾದ್ರೆ 70 ರೂಪಾಯಿ ಇತ್ತು. ಬಟ್ ನಾವು ಆಡಿ ತುಂಬ ವರ್ಷನೇ ಆಗೋಯ್ತಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಆಗಿದೆ. ಅದರಿಂದಾಗಿ ಬ್ಯಾಟಿಂಗ್ ಆಡಿ ತುಂಬ ದಿನ ಆಗ್ಬಿಟ್ಟು ಬ್ಯಾಟಿಂಗ್ ಆಡೋಣ ಅಂತ ಹೇಳ್ಬಿಟ್ಟು ನಾನೇ ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಟ್ ಇಸ್ಕೊಂಡು ಬಂದೆ. ಇವತ್ತಿನ ಮಿನಿ ಬ್ಲಾಗ್ ಅಂತೂ ಇಷ್ಟೇ. ಹೊಸ ಪ್ರಯತ್ನ. ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬೈ.